ಮಾತ್ರೇ ನಮಃ. ನಾವು ವ್ರತಗಳಲ್ಲಿ ಸರ್ವಶ್ರೇಷ್ಠವಾದ ವ್ರತವನ್ನು ಕಾಣೋದು ಅನಂತ ಪದ್ಮನಾಭ ವ್ರತ ಅಂತ. ಅನಂತ ಪದ್ಮನಾಭ ವ್ರತವನ್ನು ಇವನು ಕೃಷ್ಣ ಕೂಡ ಹೇಳ್ತಾನೆ. ಯಾರಿಗೆ? ಯುಧಿಷ್ಠಿರನಿಗೆ. ಅವನ ಕಳೆದು ಹೋದ ಸಾಮ್ರಾಜ್ಯವನ್ನು ಮತ್ತೆ ನೀವು ಪಡೆದುಕೊಳ್ಬೇಕು ಅಂದರೆ ನೀವು ಅನಂತ ಪದ್ಮನಾಭ ವ್ರತವನ್ನು ಆಚರಿಸಬೇಕು ಅಂತ. ಈ ಕಳೆದುಕೊಂಡ ಹೋದ ಸಾಮ್ರಾಜ್ಯ ಅಂದ್ಕೂಡೆ ನಾವೇನು ರಾಜರಾಗಬೇಕು ಅಂತ ಏನಿಲ್ಲ. ನೀವು ಈಗ ನಿಮ್ಮ ಅಜ್ಜನ ಅಜ್ಜ, ಮುತ್ತಜ್ಜ ಆಯಿತಾ, ನಿಮ್ಮ ತಂದೆಯವರು ಮಾಡಿದ ಆಸ್ತಿಯನ್ನು ಕಳೆದುಕೊಂಡಿದ್ರೆ ಆಯಿತಾ, ಅದನ್ನು ಮತ್ತೆ ನೀವು ಅವರು ಏನೋ ಒಂದು ಡಿಗ್ನಿಟಿಯಲ್ಲಿ ಬಾಳಿರ್ತಾರೆ, ಅವರೇನೋ ಒಂದು ದೊಡ್ಡ ಸ್ಟೇಟಸ್ ಮಾಡಿರ್ತಾರೆ, ನಿಮ್ಗೆ ಆಗ್ತಾ ಇರಲ್ಲ. ಆವಾಗ ನೀವು 14 ವರ್ಷದ ಈ ವ್ರತವನ್ನು ಮಾಡಬೇಕು. ಇದನ್ನು ಪಾಲಿಸ್ಬೇಕು. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಇದನ್ನು ಪಾಲಿಸಿದರೆ ಆವಾಗ ನಿಮಗೆ ಏನು ಕಳೆದೋಗಿತ್ತು, ಈ ವಂಶದಲ್ಲಿ ಯಾರ ಒಂದು ಶಾಪದಿಂದ ಅವೆಲ್ಲ ಕಳೆದೋಗಿದ್ದು ಅವೆಲ್ಲವೂ ನೀವು ವಾಪಸ್ ಪಡೆದುಕೊಳ್ಬೋದು. ಇದನ್ನು ಕೃಷ್ಣ ಕೂಡ ಹೇಳ್ತಾನೆ. ಮತ್ತು ಇದೇ ಒಂದು ಅನಂತ ಪದ್ಮನಾಭ ಕಥೆಯಲ್ಲಿ ಸುಶೀಲ ಮತ್ತು ಕೌಂಡಿನ್ಯ ಋಷಿಗಳು ಕೂಡ ಅವರು ಆ ಕಷ್ಟವನ್ನು ಅನುಭವಿಸ್ತಾರೆ. ಆವಾಗ ವಿಷ್ಣುವನ್ನು ಬೇಡಿದಾಗ ವಿಷ್ಣು ಬಂದು ಅನಂತ ಪದ್ಮನಾಭ ವ್ರತವನ್ನು 14 ವರ್ಷ ಮಾಡೋಕ್ಕೆ ಹೇಳ್ತಾರೆ. ಆ 14 ವರ್ಷದ ವ್ರತಗಳಿಂದ ಅವರು ಕಳೆದು ಹೋಗಿದ್ದಂಥ ಎಲ್ಲವನ್ನೂ ಪಡ್ಕೊಳ್ತಾರೆ. ಆ ಒಂದು ವರ್ಷವೂ ನಾವು ಈ ಒಂದು ಪೂಜೆಯನ್ನು ನಾವು ಮಾಡ್ತೇವೆ. ಆ ಒಂದು ಕಥೆಯನ್ನು ನಾವು ಕೂಡ ಅಲ್ಲಿ ಆ ವ್ರತದಲ್ಲಿ ಆ ಕಥೆಯನ್ನು ಕೂಡ ನೀವು ಕೇಳಬೇಕು. ಆ ಕೇಳೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ನಾವು ಅನಂತ ಪದ್ಮನಾಭ ವ್ರತವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇವೆ. ಯಾಕಂದರೆ ಇದು 14 ವರ್ಷ ಅನ್ನೋದೇನಿದೆಯಲ್ಲ, ಇದು ಸುಮ್ಮನೆ ಅಲ್ಲ. ಅಸ್ಟ್ರಾಲಜಿಗಲ್ಲಿ ಕೂಡ ಒಂದು ಕಾರಣ ಇದೆ. ಶನಿ ರಾಹು ದಾಟು ಹೋಗೋಕ್ಕೆ 12 ವರ್ಷ ಹಿಡಿಯುತ್ತೆ, 12ರಿಂದ 13 ವರ್ಷ ಹಿಡಿಯುತ್ತೆ. ಆ ಒಂದು ಕಾಲ ಏನಿದೆ, ಆ ಕಾಲವನ್ನು ಇಲ್ಲಿ ಕೂಡಿಸಲಾಗಿದೆ. ಅದಕ್ಕೋಸ್ಕರ ಅಂದರೆ ಪ್ರೇತಯೋಗ, ಶನಿ ರಾಹು ಅಂದರೆ ಏನು? ಪ್ರೇತಯೋಗ. ಆ ಪ್ರೇತಯೋಗ ಅನ್ನೋದು ಏನಿದೆ, ಯಾರ್ದೋ ಶಾಪದಿಂದ, ಶನಿ ಅಂದರೆ ಶಾಪ ಕೊಟ್ಟಿರ್ತಾರೆ. ನಮ್ಮ ಜಾತಕದಲ್ಲಿ ನಾವು ಶನಿನ ನೋಡ್ತೀವಲ್ಲ, ಅಲ್ಲಿ ನಮ್ಮ ತುಂಬ ವೀಕ್ನೆಸ್ ಇರುತ್ತೆ. ಶನಿ ಅನ್ನೋದು ನಮಗೆ ಪ್ರಾಬ್ಲಮ್ ಆಗಿರುತ್ತೆ. ಅಂದರೆ ನಾವು ಅಲ್ಲಿ ಸೇವೆ ಮಾಡಬೇಕು ಅನ್ನೋದು ಇರುತ್ತೆ. ಕೆಲವೊಂದು ಸಲ ಶನಿ ರಾಹು, ಶನಿ ಶುಕ್ರ ಆದಾಗ ವಿಧವೆಯ ಒಂದು ಶಾಪ ಆಗಿರುತ್ತೆ. ಶನಿ ರಾಹು ಆದಾಗ ಪ್ರೇತ ಯೋಗ ಆಗಿರುತ್ತೆ. ತಂದೆ ತಾಯಿಯೋ ಅಜ್ಜಿಯಿಂದ ಬಂದಂತಹ ಆನ್ಸೆಸ್ಟರಿಂದ ಬಂದಂತಹ ಶಾಪಗಳಾಗಿರ್ತವೆ. ನೀವು ತಪ್ಪು ಮಾಡಿರಲ್ಲ, ಬೇರೆ ಇನ್ಯಾರೋ ಮಾಡಿರೋ ಒಂದು ತಪ್ಪಿಗೆ ನೀವು ಕೂಡ ಕಷ್ಟ ಅನುಭವಿಸಬೇಕಾಗುತ್ತೆ. ಆ ಕಷ್ಟ ಬರೋಕ್ಕೂ ಒಂದು ಕಾರಣ ಇರುತ್ತೆ. ಅಂದರೆ ನಿಮ್ಮ ಹೋದ ಜನ್ಮದ ಒಂದು ಪಾಪದ ಕಾರಣ ಕೂಡ ಆಗಿರುತ್ತೆ, ಆಯಿತಾ. ಆದರೆ ಈ ಜನ್ಮಕ್ಕೂ ನೀವು ಅದನ್ನು ಅನುಭವಿಸಬೇಕು ಅಂತ ಇರಲ್ಲ. ಆ ವ್ರತಗಳನ್ನು ಆಚರಿಸಿ ಅದನ್ನು ಕಳೆದುಕೊಳ್ಬೋದು. ಅದಕ್ಕೆ ಇದನ್ನು ಎಲ್ಲರೂ ನೀವು ಭಾಗವಹಿಸಿ, ಈ ಒಂದು ವ್ರತದಲ್ಲಿ ಭಾಗವಹಿಸಿ ಮತ್ತೆ ನಿಮ್ಮ ಸಂಪತ್ತನ್ನು, ನಿಮ್ಮ ವೈಭೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಕೇಳ್ಕೊತೇನೆ. ಓಂ ಮಾತ್ರೇ ನಮಃ.